ಬಾಗಲಕೋಟೆಯ ಅಪ್ಡೇಟ್ ಅನ್ನು ನೋಡೋಣ. ಉಮೇಶ್ ಮೇಟಿ 11,384 ಲೀಡ್ ನೀವು ಗಮನಿಸ್ತಾ ಇದ್ದೀರಿ. ಕಾಂಗ್ರೆಸ್ ಅಭ್ಯರ್ಥಿ 44,620 ಮತಗಳನ್ನು ಪಡ್ಕೊಂಡಿದ್ದಾರೆ. 33,000 ಚಿಲ್ಡ್ರೆ ಬಿಜೆಪಿ ಅಭ್ಯರ್ಥಿ. ಬಟ್ ಡಿಫರೆನ್ಸ್ ಇಸ್ ವೆರಿ ಲೆಸ್. ಕಳಸತಿ ಕೂಡ ಹಂಗೆ ಆಗಿತ್ತು, 5,000 ಅಪ್ರಾಕ್ಸಿಮೇಟ್ಲಿ ಲೀಡ್. ಬಟ್ ನೀವು ಗಮನಿಸಬಹುದು, ಇಲ್ಲಿ ಒಂದು ಪಕ್ಷ ಕಾಂಗ್ರೆಸ್ ಗೆದ್ರೆ ಇದನ್ನ ಒಂದು ಪಕ್ಷ ಆಡಳಿತವನ್ನ ನಡೆಸ್ತಾ ಇದೆ, ಹಂಗಾಗಿ ಅವ್ರು ಗೆಲುವಾಯ್ತು ಅಂತ ಅನ್ಕೋಬೇಕಾ, ಅಥವಾ ಮಗದೊಮ್ಮೆ ಆ ಭಾಗದ ಜನ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿದ್ರು ಅನ್ಕೋಬೇಕಾ? ಈ ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಸೋಲು ಗೆಲುವು ಅಂದ ಸಂದರ್ಭದಲ್ಲಿ ರೈಟ್, ನೀವು ಗಮನಿಸ್ತಾ ಇದ್ದೀರಿ ಎಷ್ಟರ ಮಟ್ಟಿಗೆ ಬಾಗಲಕೋಟೆಯ ರಿಸಲ್ಟ್ಸ್ ಇಲ್ಲಿ ನಿರ್ಣಾಯಕ ಅಂತ ಹೇಳಿದ್ರೆ, ಇರುವಂತಹ 11 ಸುತ್ತಿನಲ್ಲಿ 10 ಸುತ್ತುಗಳಲ್ಲಿ ಕಾಂಗ್ರೆಸ್ ಲೀಡ್ನಲ್ಲಿರೋದ್ರಿಂದಾಗಿ ಡಿಫ್ರೆನ್ಸ್ ಕೂಡ ನೀವು ಗಮನಿಸ್ತಾ ಇದ್ದೀರಿ. 33-40 ಅಂತ ಅಂದಾಗ ಅಫ್ಕೋರ್ಸ್ ಡಿಫ್ರೆನ್ಸ್ ಇದೆ, ಆದರೂ ಕೂಡ ಏನು ಕೂಡ ಆಗಬಹುದು.